ರಾಜೀನಾಮೆ ಕೊಡುವ ನಿರ್ಧಾರವಂತೂ ಮಾಡಿದ್ದೀರಿ ಸರ್. ಅದೇ ರಾಜೀನಾಮೆ ಕೊಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಇದರಲ್ಲಿ ಭಾಳ ಮಂದಿ ಎಲ್ಲ ಸ್ನೇಹಿತರು ಎಲ್ಲ ನೋಡಿ ಮತ್ತೆ ತಲೆಯೊಳಗೆ ಏನಂದ್ರೆ ಮತ್ತೆ ಇನ್ನೂ ವಿಚಾರ ಮಾಡಬೇಕು. ಕೆಲವು ಆಪ್ತರು ಬೇಡ ಭಾಳ ಮಂದಿ ಅಂತ ಹಿರಿಯರು ಬೇಕನ್ನಕತ್ತಾರೆ. ಭಾಳ ಮಂದಿ ಮಾಧ್ಯಮ ಸ್ನೇಹಿತರು, ಭಾಳ ಮಂದಿ ಹಿರಿಯರು, ಶಾಸಕರು, ಮಂತ್ರಿಗಳು ಎಲ್ಲ ಇಂಥದ್ದನ್ನು ನಿರ್ಧಾರ ಮಾಡಬೇಡ ಅಂತಾರೆ. ಅವರಿಗೆ ಗೌರವ ಕೊಟ್ಟು ಇನ್ನೊಟ್ಟು ವಿಚಾರ ಮಾಡಿ ಅದಕ್ಕೆ ತೀರ್ಮಾನ ಮಾಡ್ಬೇಕಂತ ಬಿಟ್ಟಿದ್ದೀನಿ. ಈಗ ಬಿಜೆಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ನಿಮ್ಮ ಆಪ್ತ ಬಳಗ ಭಾಳ ಮಾತಾಡಕತ್ತಾರೆ. ಏನಂತ ಹೊರಟಿವರು ಅಂತ ನಿರ್ಧಾರ ಮಾಡೋದು ಬೇಡ ಅಂತ ಹಿರಿಯರು ಬೇಕು ನಮಗಂತ. ನಾವು ಪಕ್ಷಾತೀತವಾಗಿದ್ದೀವಿ, ಪಕ್ಷಾತೀತವಾಗಿ ಇರ್ತೀವಿ. ಎಲ್ಲರೂ ನನಗೆ ಬಿ ಜೆ ಪಿ ಆಗಲಿ, ಜೆ ಡಿ ಎಸ್ ಆಗಲಿ, ಕಾಂಗ್ರೆಸ್ ಆಗಲಿ ಎಲ್ಲರೂ ನನ್ನ ಬಗ್ಗೆ ಅಪಾರವಂತ ಅಭಿಮಾನ ಇಟ್ಕೊಂಡಾರ. ನಾನು 45 ವರ್ಷ, ಕಳೆದ 45ರಿಂದ ವಿಧಾನ ಪರಿಷತ್ನಲ್ಲಿದ್ದೀನಿ. ಇವತ್ತಿನವ್ರು 45 ವರ್ಷ ಯಾರೂ ಅಲ್ಲಿಲ್ಲ. ಆದರೆ ಅಲ್ಲಿ ಕುತ್ಕೊಂಡ ನನಗೇನು ನೋವಾಗತ್ತೆ ಅಂದ್ರೆ, ನಾನು ಅಲ್ಲಿ ಕುತ್ಕೊಳ್ಳೋಕೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ನಡ್ಸೋಕ್ಕಾಗೋದ್ರೇನು, ನನಗೇನು ನಾನೇನು ಇನ್ಎಫಿಷಿಯೆಂಟ್ ಇದ್ದೀನೋ ಏನೋ ಅಂತ ಮಾನಸಿಕವಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ಮಾಡಿದಾಗ ನನಗೂ ನೋವು ಆಗ್ತದೆ. ನೋವು ಯಾಕಂದ್ರೆ 45 ವರ್ಷ ಒಂದು ವಿಧಾನ ಪರಿಷತ್ನಾಗ ಕುತ್ಕೋಬೇಕಾದ್ರೆ ಸಾಮಾನ್ಯ ಇಲ್ಲ. ಎಲ್ಲ ಅಲ್ಲಿ ಕೂತು ಎಲ್ಲ ನೋಡೀನಿ. ಅಂಥ ಒಂದು ಪವಿತ್ರವಾದಂಥ ಮನೇಲಿ ಕುಂತು ಏನೋ ದೇವರು ನಮ್ಗೆ ಅವಕಾಶ ಎಲ್ಲರೂ ಕೂಡಿಕೊಟ್ಟಾರೆ. ಎಲ್ಲ ಪಕ್ಷದವರು ನನಗೆ ಇದನ್ನು ಮಾಡಿ. ಈಗ 100 ಜನ ಶಾಸಕರು ಫೋನ್ ಮಾಡಿದರು. ಬೇಜಾರಾಗಿ ನಾನು ಅದನ್ನು ಕೊಟ್ಟಿದ್ದೆ. ಇನ್ನೂ ಅದು ನನ್ನ ಕಡೆನೇ ಇದೆ. ಅದನ್ನ ಸೈನ್ ಕಾಪಿ ಕೊಡಬೇಕಾಗ್ತಿದೆ. ಯಾಕಂದರೆ ಎಲ್ಲವೂ ನನ್ನಂತೆ ನಡಿಬೇಕಂತೀನಿ ಅಲ್ಲ, ಮತ್ತು ಅಲ್ಲಿ ಹೇಳೋದಕ್ಕೆ ಇಲ್ಲಿ ಹೇಳೋದಕ್ಕೇನು ಅದು ಹಂಗೆ ಆಗಬಾರ್ದು ಅನ್ನೋದಕ್ಕೆ ಭಾಳ ಮಂದಿ ಇವತ್ತಿಗೆಲ್ಲ ವೆಂಕಟೇಶ್ ಅವರು, ಒಂದು 3-4 ಮಂದಿ ಮಿನಿಸ್ಟ್ರುಗಳು ಅವರು ಎಲ್ಲ ಫೋನ್ ಮಾಡಿದರು. ಸುಮಾರು ಒಂದು 20-22 ಜನ ನಮ್ಮ ವಿಧಾನ ಪರಿಷತ್ ಫೋನ್ ಮಾಡಿದರು. ಮಂಜುನಾಥ್ ಭಂಡಾರಿ ಅವರು, ಇವರೆಲ್ಲ ರವಿಕುಮಾರ ಎಲ್ಲ ಮಾತಾಡಿದ್ರೆ ಅದಕ್ಕೆ ಅವ್ರಿಗೂ ಗೌರವ ಕೊಡಬೇಕು. ಇನ್ನೂ ಏನು ಒಮ್ಮಿಂದ ಮೇಲೆ ಸ್ವಲ್ಪ ಹೆಸ್ಟಿ ಡಿಸಿಷನ್ ತೊಗೊಂಡೇನು ಅಂತ ಅನ್ಸೋದಿದೆ. ಸ್ವಲ್ಪ ಸಮಾಧಾನ ಕೂತ್ಕೊಂಡು ತೀರ್ಮಾನ ಮಾಡಿ ಎಲ್ಲರೂ ಕೂಡ ವಿಚಾರ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರ್ತೀನಿ. ಎಲ್ಲರ ಮಾತಿಗೆ ಗೌರವ ಕೊಡಬೇಕಾಗೋದು ನನ್ನ ಕರ್ತವ್ಯ. ಅದಕ್ಕೆ ನಾನು ಮಾನಸಿಕವಾಗಿ ನೆಮ್ಮದಿ ಕಳ್ಕೊಂಡೀನಿ. ಆ ನೆಮ್ಮದಿಗೆ ನೋವಾಗಿದ್ದರಿಂದ ಮಾಡೀನಿ. ಒಂದೊಂದು ಸರಿ ಸಿಟ್ಟಿನದರಲ್ಲಿ ಹೋಗಿಬಿಡ್ತಾವೆ. ಅದಕ್ಕೆ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ತೀನಿ. ಅದು ಅನ್ಸೈನ್ಡ್ ಕಾಪಿ ನಮ್ಮ ಪಿ ಎದು ಕಳಿಸಿದ್ದ. ಅದು ಟೈಪ್ ಹೊಡೆದು ಏನು ಮಾಡಿ ಅವಾಗ ನಮ್ಮಲ್ಲಿ ಎಲ್ಲ ಸ್ಟಾಫ್ ನಮ್ಮ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಎಲ್ಲ ನೋಡ್ತೀನಿ ನಾನು. ಅವ್ನು ಕಳಿಸಿದ್ದನ್ನು ಅದು ಎಲ್ಲೇ ಹೋಗೈತಿ ಎಲ್ಲ ವೈರಲ್ ಆಗೈತೆ. ಅದು ಸಹಿ ಮಾಡಿ ಅನ್ಸೈನ್ಡ್ ಕಾಪಿ, ಅದಕ್ಕೇನು ಕಿಮ್ಮತ್ತು ಇರೋಂಗಿಲ್ಲ. ಸಹಿ ಮಾಡಿದ ಕಾಪಿ ನನ್ನ ಕಡೆ ಐತಿ. ನಾನು ಅದನ್ನು ಯಾರಿಗೂ ಕೊಟ್ಟಿಲ್ಲ. ಲಾಕ್ನಾಗ ಇಟ್ಟು ಬಂದೀನಿ. ಅದನ್ನು ಹೇಳ್ಬಿಡ್ತೀನಿ.